ಸರ್ವರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ಈ ದಿನದ ಒಗಟು: ಸತ್ತ ಎತ್ತು ಗುಟುರು ಹೊಡೆಯಿತು. ಹಾಗಾದರೆ ನಾನು ಯಾರು? ಸರಳ ಸುಂದರವಾಗಿದೆ. ಎಲ್ಲರೂ ಪ್ರಯತ್ನಿಸಿ. ಬೇಗ ಬೇಗ ಉತ್ತರ ನೀಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿನ್ನೆ ನಾನೊಂದು ಒಗಟು ಕೇಳಿದ್ದೆ. ರಾಜಘಟ್ಟದ ಕೇರಿ ಮೇಲೆ ಬೀಜವಿಲ್ಲದ ಮರ ಹುಟ್ಟಿ ರಾಜರಿಗೆಲ್ಲ ಬೇಕಾದ ವಸ್ತು. ಹಾಗಾದರೆ ನಾನು ಯಾರು? ಸರಳ ಸುಂದರವಾಗಿತ್ತು. ನಿನ್ನೆಯ ಒಗಟಿನ ಉತ್ತರ ಉಪ್ಪು. ನದಿ, ಕಾಲುವೆ, ಕೆರೆಗಳ ಅಂಚುಗಳಲ್ಲಿ ಕಟ್ಟೆ ಥರ ಕಟ್ಟಿ ಸ್ನಾನ ಮತ್ತು ಇತರ ಉದ್ದೇಶಗಳಿಗೆ ಅದನ್ನು ಬಳಸುತ್ತಿದ್ದರು. ಇದಕ್ಕೆ ಘಟ್ಟ ಎಂದು ಹೇಳುತ್ತಾರೆ. ಉದಾಹರಣೆಗೆ ಸ್ನಾನಘಟ್ಟ. ದೊಡ್ಡ ಕಾಲುವೆಗೆ ರಾಜಕಾಲುವೆ ಅಂತ ಹೇಳ್ತಾರೆ. ಹಾಗೆ ವಿಶಾಲವಾದ ಸಮುದ್ರದ ಅಂಚಿನಲ್ಲಿ ಕಟ್ಟಿರುವ ಕಟ್ಟೆಗೆ ರಾಜಘಟ್ಟ ಅಂತ ಕರೆಯುತ್ತಾರೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಸಮುದ್ರ ತೀರಕ್ಕೆ ಅಲ್ಲಲ್ಲಿ ಕಟ್ಟೆ ಕಟ್ಟಿ ಸಮುದ್ರದ ನೀರನ್ನು ಹಿಂಗಿಸಿ ಉಪ್ಪನ್ನು ತಯಾರಿಸುತ್ತಿದ್ದರು. ಉಪ್ಪು ಬಹಳ ದುಬಾರಿಯಾಗಿರುತ್ತಿತ್ತು. ಕರ ಕೊಟ್ಟು ಅಥವಾ ತೆರಿಗೆ ಕೊಟ್ಟು ಉಪ್ಪನ್ನು ಕೊಂಡುಕೊಳ್ಳಬೇಕಾದ ಪರಿಸ್ಥಿತಿ ಇತ್ತು. ಉಪ್ಪನ್ನು ಯಾವ ಬೀಜನೂ ಬಿತ್ತದೆ ತಯಾರಿಸಬಹುದು ಅಲ್ಲವಾ? ಹಾಗಾಗಿ ಸಾಂಕೇತಿಕವಾಗಿ ಬೀಜ ಬಿತ್ತದೆ ಮರ ಬೆಳೆಯುವುದು ಎಂದು ಒಗಟಿನಲ್ಲಿ ಸೂಚಿಸಿದ್ದಾರೆ. ಹಾಗಾಗಿ ನಿನ್ನೆಯ ಒಗಟಿನ ಉತ್ತರ ಸಮುದ್ರ ತೀರದಲ್ಲಿ, ಅಂದರೆ ರಾಜಘಟ್ಟದಲ್ಲಿ ನೀರನ್ನು ಹಿಂಗಿಸಿ ತಯಾರಿಸಿದ ಉಪ್ಪು. ಸರಳ ಸುಂದರವಾಗಿತ್ತು. ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ನಿಮ್ಮೊಂದಿಗೆ ಆಶ್ರೀ.